ಹೊಟ್ಟೆ ತುಂಬಿಡಿದೆ. ಇದು ಮುಗ್ಸಕ್ಕಾಗ್ತಾ ಇಲ್ಲ ನನಗೆ ಈ ನೂಡಲ್ಸು. ನೋಡಿ ಗೈಸ್, ವಿಜಯ್ ಮಲ್ಯದ ಮನೆಯಲ್ಲಿ ಪೆಂಟ್ ಹೌಸು. ಯಾಕೆ ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬರ್ಡೇ ವ್ಲಾಗ್. ಸೊ ಇವತ್ತು ನನ್ನ ಬರ್ಡೇ ಆ್ಯಂಡ್ ಇದು ಬರ್ಡೇ ವ್ಲಾಗ್ ಆಗಿದೆ, ತಮ್ಮನೆಲ್ಲ ನೋಡಿದ್ದೀರಾ. ಆ್ಯಂಡ್ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ರಾತ್ರಿ ನನ್ನ ಕೇಕ್ ಕಟ್ ಮಾಡಿಸಿದ್ದು ಅವ್ರ ಮನೇಲೇ ಇದ್ದೆ. ಸೊ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಇವಾಗ ಹಾಕ್ತೀನಿ. ಅದಾದಮೇಲೆ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಔಟ್ಫಿಟ್ ಎಲ್ಲ ಆಮೇಲೆ ತೋರಿಸ್ತೀನಿ. ಇವಾಗ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಬರ್ಡೇಗೆ ನನಗೆ ಕೇಳ್ತೊಳಗೆ ಇದೆಲ್ಲಿರೋದು ಅಂತ. ಕೇಕ್ನ ನನ್ನ ಬರ್ಡೇಗೆ ನನಗೆ ಕೇಳ್ತಿದ್ದಲ್ಲ ಗೈಸ್, ಇದೆಲ್ಲಿಡೋದು ಕ್ಯಾಂಡಲ್ ಅಂತ. ನಾನು ಸೇರ್ತಾಗಿರ್ತದೆ ಇವಾಗ. ಸೊ ಕೇಕ್ ಕಟ್ ಮಾಡಬೇಕು. ಹೋಗಲಿ. ಯಾವ ಫ್ಲೇವರ್ ಒಳಗಡೆ ಪೈನಾಪಲ್? ಇದು ಸದ್ಯ ರೆಡ್ ವೆಲ್ವೆಟ್ ಹೇಳಿಲ್ಲ, ನನಗೆ ಅದು ಇಷ್ಟ ನಂಗಿಲ್ಲ. ಏನಿದು? ಓಕೆ ಓಕೆನಾ? ಇದು ಆಫರ್ ತೆಗೆದು ಬಿಡ್ತೀನಿ. ಓಕೆ ಗೈಸ್, ಇದು ನನ್ನ ಔಟ್ಫಿಟ್ ಆಫ್ ದಿ ಡೇ. ಸೊ ಇಲ್ಲ ಅಷ್ಟೊಂದು ಬೆಳಕಿಲ್ಲ, ನೀಟಾಗೆ ಕಾಣ್ತಿಲ್ಲ. ವೆಯ್ಟ್ ಗೈಸ್. ಸೊ ಇನ್ನು ರೆಡಿ ಆಗಿದೆ, ಏನು ಫುಲ್ ಗ್ರ್ಯಾಂಡಾಗಿ ಆ ಥರ ರೆಡಿ ಆಗಿಲ್ಲ. ಸೊ ಈಗ ರೆಡಿ ಆಗಿದ್ದೀನಿ, ಈಗ ಹೊರಡ್ತೀವಿ. ಆಲ್ರೆಡಿ 1:30 ಆಗಿದೆ. ಸೊ 2:15 ಅಷ್ಟಲ್ಲಿ ರೀಚ್ ಆಗ್ತೀವಿ. ಹೋಗಿ ಆಟೋ ಬೇಗ ಬುಕ್ ಮಾಡಿ ಹೊರಡಬೇಕು. ಸೊ ಅಲ್ಲೋದ್ಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಮ್ಯಾಂಗೋ ಚಿಲ್ಲಿ ಹೇಳು. ಮ್ಯಾಂಗೋ ನೋಡು. ಫುಡ್ಡು ಬಂದಿದ ತಕ್ಷಣ ನಾನು ನನ್ನ ಫ್ರೆಂಡು ಚೆಲ್ಲಾಪಿಲ್ಲಿ ಒಂದು 5 ನಿಮಿಷಕ್ಕೆಲ್ಲ ಖಾಲಿ ಆಯಿತು. ಚಿಕನ್ನು, ಆಮೇಲೆ ಡಿಮ್ಸು ಮೆಳವೆ ಅದು ಖಾಲಿ. ಇವಾಗ ಇನ್ನೊಂದೆರಡೇನೋ ಹೇಳಿದ್ದೀವಿ, ವೆಯ್ಟಿಂಗ್. ನೂಡಲ್ಸ್ ಆರ್ಡರ್ ಮಾಡಿದ್ವಿ, ಸುಶಿ ಬೇರೆ ಆರ್ಡರ್ ಮಾಡಿದ್ವಿ, ಅದನ್ನು ತಿನ್ಬಿಸಾಕ್ದೆ. ಸುಶಿ ತಿಂದಮೇಲೆ ನನಗೆ ಫುಲ್ಲು ಹೊಟ್ಟೆ ತುಂಬಿಡಿದೆ. ಇದು ಮುಗ್ಸೋಕ್ಕಾಗ್ತಾ ಇಲ್ಲ ನನಗೆ ಈ ನೂಡಲ್ಸು. ಹುಳು ಹೇಳಿದ ನೂಡಲ್ಸು. ಗೈಸ್ 18th ಫ್ಲೋರಲ್ಲಿ ಇದ್ದೀವಿ ಆ್ಯಂಡ್ ಇಲ್ಲಿಂದ ವಿಧಾನಸೌಧ ಹೆಂಗೆ ಕಾಣ್ತಿದೆ. 15 Pro Max ಚಿತ್ರ ನೀನು ತಗೊಂಡಿರೋದಕ್ಕೂ ಸಾಕು. ಎಷ್ಟು ಚೆನ್ನಾಗಿ ಕಾಣಬೇಕಾಗುತ್ತೆ ವಿಧಾನಸೌಧ. ನೋಡಿ ಗೈಸ್, ವಿಜಯ್ ಮಲ್ಯದ ಮನೆಯಲ್ಲಿ ಪೆಂಟ್ ಹೌಸು. ಕಿಂಗ್ ಫಿಶರ್ ಟವರ್ಸ್ ಅಂತಲೇ ಇದೆ ಅಲ್ಲಿ ಅಲ್ವಾ. ಈ ವ್ಯೂನು ಚೆನ್ನಾಗಿದೆ ಅಲ್ವಾ. ಇವಾಗ ನಾನು ಚೈತ್ರ UBCT ಹೊರಟ್ವಿ. ಇಲ್ಲೇ ಇದೆ 500 ಮೀಟರ್. ಲೆಟ್ಸ್ ಗೋ ವಾಕಿಂಗ್. ನನ್ನ ಔಟ್ಫಿಟ್ ಆಫ್ ದಿ ಡೇ ಇದೆ ಗೈಸ್. ಅಷ್ಟೇನು ಚೆನ್ನಾಗಿಲ್ಲ. ನಾನು ಚೈತ್ರ UBCT ಮ್ಯಾಂಗೋಲಿದ್ದೀವಿ. ಅವಳೇನೋ ನೋಡ್ತಾ ಇದ್ದಾಳೆ. ಓಕೆ ಗೈಸ್, ಮನೆಗೆ ಹೊರಟು ಫುಲ್ ಮಳೆ. ನನಗೆ 29 ಇಯರ್ಸ್ ಆಯ್ತು ಅಂತ ಬೆಂಗಳೂರು ಹೊರಟೈತೆ. ಓ, ಇದು ಮೆಜೆಸ್ಟಿಕ್ ಇದೆ ಬಸ್ ಸ್ಟ್ಯಾಂಡ. ಓಕೆ, ಹೆವಿ ಮಳೆ.
ನನ್ನ ಫ್ರೆಂಡ್ ಮನೆಯಿಂದ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಹೆವಿ ಮಳೆ ಬಂತು ಬೆಂಗಳೂರಲ್ಲಿ. ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ತಕ್ಷಣ ಅಲ್ಲಿ ಕಾಫಿ ಕುಡ್ಕೊಂಡು ಹೊರಟ್ಬಿಟ್ಟೆ. ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಬೆಂಗಳೂರು ಹೆವಿ ಮಳೆ. ಇವತ್ತೇ ಮಳೆ ಬಂದಿದ್ದೀವಿ. 3 ದಿವಸ ನಾನು ಇದ್ದಲ್ಲಿ ಇವತ್ತೇ ಮಳೆ ಚೆನ್ನಾಗಿ ಬಂದರೆ ಓಕೆ ಗೈಸ್, ಫೈನಲಿ ನಾನು ಟಿಪ್ಪೂಸಿಗೆ ಬಂದೆ. ಆ್ಯಂಡ್ ನಿನ್ನೆ ನಾನು ಲಂಚ್ ಆದಮೇಲೆ UBCTಯಿಂದ ನಾನು ನನ್ನ ಫ್ರೆಂಡಲ್ಲಿ ತಿರುಗಾಡ್ತಿದ್ವಿ. ಸೊ ಮಳೆ ಸ್ಟಾರ್ಟ್ ಆಯಿತು ಅಂತ ಅಲ್ಲಿಂದ ಹೊರಟೋದು. ನಾನು ಅದಾದಮೇಲೆ ಏನು ವ್ಲಾಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಿನ್ನೆ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಆಯಿತು. ಅದಾದಮೇಲೆ ಟಯರ್ಡಾಗಿ ಮಲಗಿಬಿಟ್ಟಿದ್ದೆ. ಆ್ಯಂಡ್ ಬೆಳಗ್ಗೆ ನಾನು ಬೆಳಗ್ಗೆ ಟ್ರೈನ್ಗೆ ಎದ್ದು ಟಿಪ್ಪೂರಿಗೂ ಬಂದುಬಿಟ್ಟೆ. ಸೊ ಬಂದು ಫ್ರೆಶ್ ಅಪ್ ಆಗಿ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಪುಟ್ಟು ಮಿನಿ ವ್ಲಾಗ್ ಆಗಿತ್ತು, ಬರ್ಡೇ ವ್ಲಾಗ್ ಅಷ್ಟೇ. ಸೊ ನಾನು ಎಲ್ಲೂ ಹೋಗಿರಲಿಲ್ಲ, ಏನು ಜಾಸ್ತಿ ಏನು ದೊಡ್ಡದಾಗೇನು ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.